ಆರೋಪಿಗಳನ್ನ ಬಂಧಿಸಿ ಕರೆತರುವಾಗ ರಸ್ತೆ ಅಪಘಾತ ಸಂಭವಿಸಿದೆ. ನಿಂತಿದ್ದ ಕಾರಿನ ಬಳಿ ಇದ್ದಂಥ ಎಸ್ಐಗೆ ಲಾರಿ ಗುದ್ದಿದೆ. ತಲಗಟ್ಪುರ ಸಬ್ ಇನ್ಸ್ಪೆಕ್ಟರ್ ಮೈಬೂಬ್ ಗುಡ್ಡಳ್ಳಿ ಸಾವನ್ನಪ್ಪಿದ್ದಾರೆ. ಗಾಂಜಾ ಕೇಸೊಂದರ ಆರೋಪಿಗಳ ಸುಳಿವು ಪತ್ತೆಯಾಗಿತ್ತು. ಅತ್ತಿಬೆಲೆಯಲ್ಲಿ ಆರೋಪಿಗಳನ್ನ ಬಂಧಿಸಿ ಪೊಲೀಸರು ಕರೆತರ್ತಾ ಇರ್ತಾರೆ. ಸೂರ್ಯ ಸಿಟಿ ಬಳಿ ಕಾರ್ ನಿಲ್ಲಿಸಿ ಎಸ್ಐ ಹೊರಗೆ ನಿಂತಿರ್ತಾರೆ. ಈ ವೇಳೆ ಹಿಂಬದಿಯಿಂದ ಬಂದ ಲಾರಿ ಗುದ್ದಿ ಗಂಭೀರವಾಗಿ ಗಾಯಗೊಳ್ತಾರೆ. ಅದಾದ ಬಳಿಕ ಸಾವನ್ನಪ್ಪಿದ್ದಾರೆ. ಜೂನ್ 24ರಂದು ಈ ಘಟನೆ ನಡೆದಿದೆ. ಚಿಕಿತ್ಸೆ ಫಲಿಸದೆ ಇವತ್ತು ಸಾವನ್ನಪ್ಪಿದ್ದಾರೆ. ಅಪಘಾತದ ಬಳಿಕ ಇಬ್ಬರು ಆರೋಪಿಗಳು ಕೂಡ ಎಸ್ಕೇಪ್ ಆಗಿದ್ದಾರೆ. ಅದರ ದೃಶ್ಯ ನೀವು ಗಮನಿಸ್ತಾ ಇದ್ದೀರಾ. ರಸ್ತೆ ಬದಿಯಲ್ಲಿ ನಿಂತಿದ್ದಂಥ ಎಸ್ಐಗೆ ಹಿಂಬದಿಯಿಂದ ಬಂದಿರುವಂಥ ಲಾರಿ ಡಿಕ್ಕಿ ಹೊಡೆದಿರುವಂಥ ದೃಶ್ಯ. ಗಾಂಜಾ ಕೇಸ್ನಲ್ಲಿ ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋಗಬೇಕಾದ್ರೆ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿರ್ತಾರೆ. ಗಾಡಿಯಿಂದ ಎಸ್ಐ ಕೆಳಗಿಳಿದಿದ್ರು. ಆ ವೇಳೆ ಹಿಂಬದಿಯಿಂದ ಬಂದಂತಹ ಲಾರಿ ಎಸ್ಐಗೆ ಗುದ್ದಿರೋದ್ರಿಂದ ಈ ಅಪಘಾತ ಸಂಭವಿಸಿದೆ. ಗಾಯಗೊಂಡಿರ್ತಾರೆ ಎಸ್ಐ. ಆದರೆ 24ನೇ ತಾರೀಕು ನಡೆದಿದ್ದ ಘಟನೆ. ಚಿಕಿತ್ಸೆ ಮುಂದುವರಿತ ಅವ್ರಿಗೆ, ಆದರೆ ಗಂಭೀರವಾಗಿ ಗಾಯಗೊಂಡಿದ್ದರಿಂದ ಸಾವಿಗೀಡಾಗಿದ್ದಾರೆ. ಇಬ್ಬರು ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಸೂರ್ಯ ಸಿಟಿ ಸಮೀಪ ಈ ಘಟನೆ ನಡೆದಿರೋದು. ಆನೇಕಲ್ ಭಾಗದಲ್ಲಿ ಅತ್ತಿಬೆಲೆಯಿಂದ ಕರ್ಕೊಂಡು ಬರಬೇಕಾದ್ರೆ ರಸ್ತೆ ಮಧ್ಯದಲ್ಲಿ ಗಾಡಿ ಸೈಡ್ಗೆ ಹಾಕಿ ನಿಲ್ಲಿಸಿರ್ತಾರೆ. ಎಸ್ಐಗೆ ಈ ರೀತಿ ಲಾರಿ ಡಿಕ್ಕಿ ಹೊಡೆದಿದೆ. ಅನುಮಾನ ಅಂತೂ ಮೂಡುತ್ತೆ, ಬಟ್ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಏನು ಅನ್ನೋದು. ಡೀಟೇಲ್ಸ್ ಗೊತ್ತಾಗಬೇಕು. ಯಾಕಂದರೆ ಇದು ಗಾಂಜಾ ಕೇಸು. ಆರೋಪಿಗಳನ್ನು ಅರೆಸ್ಟ್ ಮಾಡ್ಕೊಂಡು ಬರಬೇಕಾದ್ರೆ ಈ ಥರ ಡಿಕ್ಕಿ ಹೊಡ್ಕೊಂಡು ಹೋಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈ ಘಟನೆಯಲ್ಲಿ ಅನುಮಾನಗಳೇನಾದರೂ ಇದೆಯಾ? ಗಾಂಜಾ ಆರೋಪಿಗಳನ್ನು ಅರೆಸ್ಟ್ ಮಾಡ್ಕೊಂಡು ಹೋಗಬೇಕಾದ್ರೆ, ಯಾಕಂದರೆ ಅಪಘಾತ ಆಮೇಲೆ ಆರೋಪಿಗಳು ಎಸ್ಕೇಪ್ ಆಗಿರೋ ರೀತಿ ಗಮನಿಸಿದ್ರೆ ಅನುಮಾನ ಬರೋದು ಸಹಜ. ಹೀಗಾಗಿ ವಿಜಯ್, ಕಳೆದ 24ನೇ ತಾರೀಕು ತಡರಾತ್ರಿ 2:34 ಸುಮಾರಿಗೆ ಸೂರ್ಯ ಸಿಟಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ತಲಗಟ್ಪುರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದಂತಹ ಮೈಬೂಬ್ ಗುಡ್ಡಳ್ಳಿ ಅವರು ಕಳೆದ 1.5 ವರ್ಷಗಳಿಂದಲೂ ಕೂಡ ತಲಗಟ್ಪುರ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸವನ್ನು ನಿರ್ವಹಿಸುತ್ತಿರ್ತಾರೆ. 2016ನೇ ಬ್ಯಾಚ್ನ PSI ಇವರು ಈ ಹಿಂದೆ ಸಿದ್ದಾಪುರ ಹಾಗೂ ಪರಪ್ಪನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸವನ್ನು ನಿರ್ವಹಿಸಿರ್ತಾರೆ. ತಲಗಟ್ಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಮಾದಕ ವಸ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಗಾಂಜಾ ಪೆಡ್ಲರ್ಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ದಾಖಲಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಬೆನ್ನತ್ತಿ ತೆರಳಿದಂತ ಮೈಬೂಬ್ ಗುಡ್ಡಳ್ಳಿ ಅವರು ತಮಿಳುನಾಡು ಬಾರ್ಡರ್ ಆಗಿರುವಂತಹ ಅತ್ತಿಬೆಲೆ ಬಳಿಯಲ್ಲಿ ಗಾಂಜಾ ಪೆಡ್ಲರ್ಗಳಿರುವಂತಹ ಖಚಿತತೆಯನ್ನು ಪಡ್ಕೊಂಡು ಅಲ್ಲಿಂದ ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ ಬರುವಂತಹ ಸಂದರ್ಭದಲ್ಲಿ ಸೂರ್ಯ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುಖ್ಯ ರಸ್ತೆಯಲ್ಲಿ ಕಾರನ್ನ ಪಾರ್ಕ್ ಮಾಡಿ ಕಾರಿನಿಂದ ಕೆಳಗಿಳಿದು ಮಾತನಾಡುವಂತಹ ಸಂದರ್ಭದಲ್ಲಿ ಒಂದ್ ಕಡೆ ಅಧಿಕಾರಿ ಮೈಬೂಬ್ ಗುಡ್ಡಳ್ಳಿ ಅವರು ಕಾರ್ನ ಹೊರಭಾಗದಲ್ಲಿ ಇದ್ದು ಫೋನ್ನಲ್ಲಿ ಮಾತಾಡ್ತಿರ್ತಾರೆ. ಆರೋಪಿಗಳು ಕಾರ್ನ ಹೊರಗಡೆ ಬಿದ್ದಿರ್ತಾರೆ. ಈ ವೇಳೆ ಏಕಾಏಕಿ ಹಿಂಬದಿಯಿಂದ ಬಂದಂತಹ ಲಾರಿ ಅವರಿಗೆ ಡಿಕ್ಕಿ ಆಗಿರುವಂತಹ ಪರಿಣಾಮ ಗಂಭೀರವಾಗಿ ಮೈಬೂಬ್ ಗುಡ್ಡಳ್ಳಿ ಅವರು ಗಾಯಗೊಂಡಿರ್ತಾರೆ. ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಿದ್ದಾರೆ. ಕಳೆದ 3 ದಿನಗಳಿಂದಲೂ ಕೂಡ ನಾರಾಯಣ ಹೃದಯಾಲಯದ ಐಸಿಯುನಲ್ಲಿದ್ದಂತಹ ಮೈಬೂಬ್ ಗುಡ್ಡಳ್ಳಿ ಅವರು ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವಂತದ್ದು. ಸದ್ಯ ಪ್ರಕರಣದಲ್ಲಿ ಹಲವು ಅನುಮಾನಗಳು ಕೂಡ ಕಾರಣ ಆಗ್ತಿರುವಂತದ್ದು. ಯಾಕಂದ್ರೆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಮೈಬೂಬ್ ಗುಡ್ಡಳ್ಳಿ ಅವರ ಜೊತೆಲೇ ಇದ್ದಂತಹ ಆರೋಪಿಗಳು ಆಕ್ಸಿಡೆಂಟ್ ಆಗಿ ಅವರು ಗಂಭೀರವಾಗಿ ಗಾಯಗೊಂಡಿದ್ರು ಕೂಡ ಗಾಂಜಾ ಪೆಡ್ಲರ್ಗಳು ಏನಿರ್ತಾರೆ ಅವರು ಸ್ಥಳದಿಂದ ಪರಾರಿಯಾಗಿರುವಂತದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಆ ಒಂದು ಲಾರಿ ಏನಿದೆ ಅದನ್ನ ಸೀಸ್ ಮಾಡಿಕೊಂಡು ಪ್ರಕರಣ ದಾಖಲಿಸಿ ತನಿಖೆ ನಡೆಸುವಂತ ಕೆಲಸವನ್ನ ಸೂರ್ಯ ಸಿಟಿ ಪೊಲೀಸರು ಮುಂದುವರಿಸಿರುವಂತದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.